ಫ್ರೈಡೇ ಮಾರ್ನಿಂಗ್ ಬೆಳಗ್ಗೆ 3:30ಗೆ ದಿನ ಸ್ಟಾರ್ಟ್ ಆಯಿತು. ನಿನ್ನೆ ರಾತ್ರಿನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಬೆಳಗ್ಗೆ ಬಾಗಿಲು ತೊಳೆದು ರಂಗೋಲಿ ಹಾಕಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಪಂಚಕಾವ್ಯ ವಿಲುಕು ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ಕೆಲವೊಂದಷ್ಟು ದೀಪಗಳನ್ನ ಕಳಿಸ್ಕೊಟ್ಟಿದ್ರು. ಅಂದರೆ ಇದು ದೀಪ ಅಲ್ಲ, ನಾವು ಧೂಪ ಥರ ಹಚ್ಚೋದು. ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ, ನಾವು ನಾರ್ಮಲ್ ಆಗಿ ದೀಪನ ಹಚ್ತೀವಲ್ವ, ಅದೇ ರೀತಿ ತುಪ್ಪ ಅಥವಾ ಎಣ್ಣೆ ಹಾಕಿ ಹಚ್ಬೋದು. ನಾನಿವತ್ತು ತುಪ್ಪನ ಹಾಕಿ ಹಚ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಹುರಿದಾದ್ಮೇಲೆ ಈ ದೀಪ ಕೂಡ ಹುರಿದೋಗ್ಬಿಡುತ್ತೆ. ಇದನ್ನು ಕರ್ಪೂರ ಹಚ್ಚಿ ಕೂಡ ಹಚ್ಬೋದು. ಈ ಥರ ಕಂಪ್ಲೀಟಾಗಿ ಹುರಿದ್ಮೇಲೆ ಇದರಲ್ಲಿ ಹೊಗೆ ಬರುತ್ತಲ್ವ, ಇದರಿಂದ ಮನೆ ಕೂಡ ಕ್ಲೆನ್ಸ್ ಆಗುತ್ತೆ, ಹಾಗೆ ಪಾಸಿಟಿವ್ ವೈಬ್ಸಿಂದ ಕೂಡ ಕೂಡಿರುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗಿನ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತಿನ ತಿಂಡಿ ಸೋಯಾ ಚಂಕ್ಸ್ ಪುಲಾವ್. ಅದಕ್ಕಿಂತ ಮುಂಚೆ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರಿಗೆ ತುಪ್ಪನ ಹಾಕಿ ಕುಡಿದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮಳೆ ಕೂಡ ಬರ್ತಾ ಇತ್ತಲ್ವ, ಇದಕ್ಕೆ ಕಾಂಬಿನೇಷನ್ ಆಗಿ ವಡೆ ಬೋಂಡ ಕೂಡ ಮಾಡಿದ್ದೆ. ಇದ್ರ ಕಂಪ್ಲೀಟ್ ರೆಸಿಪಿ ಮತ್ತು ವ್ಲಾಗ್ನ ಪೂಜಿಕಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ.